ಮಂಡ್ಯದಲ್ಲಿ ಇವತ್ತು ಅಧಿಕೃತವಾಗಿ ಜೆಡಿಎಸ್ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದೆ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಒಮ್ಮತದ ಅಭ್ಯರ್ಥಿಯಾಗಿ ಇವತ್ತು ಘೋಷಣೆಯಾಗಿದ್ದಾರೆ. ಈಗಾಗಲೇ ಈ ಬೃಹತ್ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಇವತ್ತಿನ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಈ ಜಿಲ್ಲೆಯ ಒಂದು ಸಮಗ್ರವಾದಂತಹ ಅಭಿವೃದ್ಧಿಗೆ ನಾಂದಿ ಹಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣವರು ಜನಪರವಾದಂತಹ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆ ಹೇಗೆ ನೀವು 8 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತ ಕೊಟ್ಟು ಗೆಲ್ಲಿಸಿಕೊಟ್ರು, ಅದಕ್ಕೆ ಮತ್ತೊಮ್ಮೆ ನೀವು ನಾಂದಿ ಆಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಿಮ್ಮ ಆಶೀರ್ವಾದದಿಂದ ಇವತ್ತು ನಾನು 4 ವರ್ಷ ಒಬ್ಬ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡುವಂತ ಅವಕಾಶವನ್ನ ನನ್ನ ಪಕ್ಷ ತೀರ್ಮಾನ ಮಾಡಲಾಗಿ ದೇವೇಗೌಡರು ಕುಮಾರಣ್ಣವರು ಆಶೀರ್ವಾದ ಮಾಡಲಾಗಿ ನನ್ನನ್ನು ಆಯ್ಕೆ ಮಾಡಿಕೊಟ್ರಿ. ಆ 4 ವರ್ಷಗಳ ಕಾಲ ದೆಹಲಿನಲ್ಲಿ ನಾನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಬಹುತೇಕ ಇಡೀ ಉತ್ತರ ಭಾರತ ದೇಶದ ದೊಡ್ಡ ದೊಡ್ಡ ಪ್ರಭಾವಿ ನಾಯಕರ ಮಕ್ಕಳು ಬಂದು ದೇವೇಗೌಡಜಿ ಅವರ ಆಶೀರ್ವಾದ ಪಡೆದು ನಿಮ್ಮ ಮಾರ್ಗದರ್ಶನ ಬೇಕು, ನನ್ನ ತಂದೆಯವರು ಹೇಳ್ಕೊಟ್ರು, ನಿಮ್ಮ ಆಶೀರ್ವಾದ ತಗೊಂಡು ಒಬ್ಬ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡುವಂತದ ಕಲಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದಂಥದ್ದನ್ನು ನಾನು ಕಣ್ಣಾರೆ ಇವತ್ತು ಪಾರ್ಲಿಮೆಂಟ್ ಭವನದಲ್ಲಿ ನೋಡಿದ್ದೇನೆ. ಹಲವಾರು ಈಗ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ದೇವೇಗೌಡಜಿಯವರನ್ನ ಕರ್ಕೊಂಡು ಹೋಗಿ ಇವತ್ತೇನು ಮೋದಿ ಸರ್ಕಾರದಲ್ಲಿ ಅನೇಕ ಮಂತ್ರಿಗಳನ್ನ ಭೇಟಿ ಮಾಡಿ ಈ ಜಿಲ್ಲೆಗೆ ಬೇಕಾದಂತಹ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ದೇವೇಗೌಡಜಿಯವರ ಕೈಲಿ ಇವತ್ತು ಒತ್ತಾಯ ತಂದು ಮಾಡಿಸಿದಂತ ಇತಿಹಾಸ ಕಣ್ಮುಂದೆ ಇದೆ. ಇವತ್ತು ಬಹಳ ಜನ ಮಾತಾಡ್ತಾರೆ, ದಯಮಾಡಿ ಅವ್ರಿಗೆ ನೀವು ಹೇಳ್ಬೇಕಾಗುತ್ತೆ. ಇವತ್ತು ಒಬ್ಬ ಸಾಮಾನ್ಯ ನನ್ನಂತ ಒಬ್ಬ ಲೋಕಸಭಾ ಸದಸ್ಯನಾಗಿ ಹೋಗಿ ಅಲ್ಲೇನು ಮಾಡುವಂತದ್ದೇನಿಲ್ಲ. ಆದ್ರೆ ಇವತ್ತು ದೇವೇಗೌಡರ ಮೊಮ್ಮಗನಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ಲೋಕಸಭಾ ಸದಸ್ಯನಾಗಿ ಹೋದ್ರೆ ಇವತ್ತು ದೆಹಲಿಯ ಯಾವುದೇ ಸರ್ಕಾರ ಇರಲಿ ಇವತ್ತು ಈ ಜಿಲ್ಲೆಗೆ ರಾಜ್ಯಕ್ಕೆ ಅವ್ರದೇ ಆದಂತ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದನ್ನ ನಾನು ಕಣ್ಣಾರೆ ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಂತ ಸಂದರ್ಭದಲ್ಲಿ ಕಂಡಿದ್ದೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮ ಮುಂದೆ ಚುನಾವಣೆ ಭಾಷಣ ಮಾಡತಕ್ಕಂಥ ಅಗತ್ಯ ಇಲ್ಲ. ಇವತ್ತು ಕಳೆದ ಬಾರಿ ನಾನು 2018ರ ವಿಧಾನಸಭೆಗೆ ಚುನಾವಣೆಗೆ ನಾನು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ. ಅವತ್ತು ಬಹುತೇಕ ನನ್ನ ಪಕ್ಷ ನೀನೇ ಅಭ್ಯರ್ಥಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತು. ಆದ್ರೆ ಅವತ್ತು ಅಲ್ಲಿ ಏನೋ ಒಂದು ಅನುಕಂಪದ ಅಲೆ ಇದೆ, ಏನೋ ಆಗುತ್ತೆ ಅಂತೇಳಿ ಕೆಲವು ನನ್ನ ಮಾಧ್ಯಮದ ಸ್ನೇಹಿತರು ಇವತ್ತು ಬಹುತೇಕ 7ರಲ್ಲಿ 6 ಜೆಡಿಎಸ್ ಗೆಲ್ಲುತ್ತೆ, ಒಂದೇ ಒಂದು ಇಂಡಿಪೆಂಡೆಂಟ್ ಬರ್ತದೆ ಅಂತಕ್ಕಂಥದನ್ನ ಬೂತ್ ಹೊಡೆದು ಕೌಂಟಿಂಗ್ ಶುರು ಆದ್ರೂ ಹೇಳುವಂತ ಒಂದು ಗಿಮಿಕ್ಸ್ ನಡೆದಿತ್ತು. ಆದ್ರೆ ನನ್ನ ಕ್ಷೇತ್ರದ ಮಹಾಜನತೆ ಇವತ್ತು ದೇವೇಗೌಡಜಿಯವರು ಬಂದಂತ ಸಂದರ್ಭದಲ್ಲಿ ಒಂದು ಮಾತು ಕೊಟ್ಟರು, ಗೌಡ್ರೆ 25,000 ಲೀಡ್ನಲ್ಲಿ ನಾನು ಪುಟ್ಟರಾಜವ್ರನ್ನ ಗೆಲ್ಲಿಸಿ ಕಳಿಸ್ತೇ ಇದೆ, ನಾವು ಮುಖ ತೋರಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು 8 ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ದೇವೇಗೌಡಜಿಯವರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ರಾಜ್ಯದ ನಾಯಕರುಗಳಿಗೆ, ನನ್ನ ಜಿಲ್ಲೆಯ ಮಹಾಜನತೆ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮಾತು ಕೊಡ್ತಾ ಇದ್ದೇನೆ. ಇವತ್ತು ಲೋಕಸಭಾ ಸದಸ್ಯರಾಗಿ ಮರುಚುನಾವಣೆಯಲ್ಲಿ ಏನು 3.5 ಲಕ್ಷದಲ್ಲಿ ನಮ್ಮ ಶಿವರಾಮೇಗೌಡರು ಗೆದ್ದು, ಅದಕ್ಕಿಂತ ಅಧಿಕ ಮತದಲ್ಲಿ ನನ್ನ ಜಿಲ್ಲೆಯ ಜನ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅತ್ಯಂತ ಅಂತರದಿಂದ ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಇವತ್ತು ನಿನ್ನೆ ಸಾಯಂಕಾಲ ದೂರವಾಣಿ ಮುಖಾಂತರ ನಿಮಗೆ ತಿಳಿಸಿದಂತ ಈ ವಿಚಾರಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ಇನ್ನು ಪಾಂಡುಪುರ ಶ್ರೀರಂಗಪಟ್ಟಣದ ಮಹಾಜನತೆ ಇವತ್ತು ಬೈಕ್ ರ್ಯಾಲಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಮಳವಳ್ಳಿಯರು ಇನ್ನು ದೂರದಿಂದ ಬರ್ತಾ ಇದ್ದಾರೆ. ನಾಗಮಂಗಲ ಕೇರ್ಪೇಟೆಯವರು ಇನ್ನು ಬರೋರಿದ್ದಾರೆ. ಇವತ್ತು ಬಹುತೇಕ ಮಂಡ್ಯ ಮದ್ದೂರಿನ ಭಾಗದಿಂದ ಇವತ್ತು ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಆಗಮಿಸಿದಿರಿ. ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾದಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲು ನನ್ನ ಎಲ್ಲ ನಾಯಕರುಗಳು ಕಾರ್ಯಕ್ರಮಕ್ಕೆ ದೀಪ ಹಚ್ಚೋದ್ರ ಮುಖಾಂತರ ಇವತ್ತು ಚಾಲನೆ ಕೊಡಬೇಕು ಅಂತೇಳಿ ಈ ಮೂಲಕ ಕೈ ಮುಗಿದು ವಿನಂತಿ ಮಾಡ್ತೇನೆ. ಈಗ ತಾನೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಂಡ ಎಲ್ಲ ಅತಿಥಿ ಮಹೋದಯರಿಗೆ, ಹಿರಿಯರಿಗೆ ಧನ್ಯವಾದಗಳು. ತಮ್ಮನ್ನು ಕುರಿತು ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯನವರು ಮಾತನಾಡ್ತಾರೆ. ಮೊದಲಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ದೇಶ ಕಂಡ ರೈತ ನಾಯಕರು, ಮಾಜಿ ಪ್ರಧಾನಿಗಳು, ನಮ್ಮ
ಹೆಮ್ಮೆಯ HD ದೇವೇಗೌಡರ ಅಪ್ಪಾಜಿಯವರೇ, ಇಡೀ ರಾಜ್ಯ ಮೆಚ್ಚುವ ರೀತಿಯಲ್ಲಿ ರೈತರ ಪರವಾಗಿ ನಿಂತು ಆಡಳಿತ ನಡೆಸುತ್ತಿರತಕ್ಕಂಥ ಈ ರಾಜ್ಯದ ಹೆಮ್ಮೆಯ ಪುತ್ರ ಕುಮಾರಣ್ಣವರೇ, ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಪುಟ್ಟರಾಜುರವರೇ, ಹಿರಿಯರಾದಂಥ ತಮ್ಮಣ್ಣವರೇ, ಸಾರಾ ಮಹೇಶ್ರವರೇ, ಬಂಡಪ್ಪ ಕಾಶಪ್ಪನವರೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ಬಂಗಾರಪ್ಪನವರ ಸುಪುತ್ರರಾದಂಥ ಮಧು ಬಂಗಾರಪ್ಪನವರೇ, ಶಾಸಕ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರೇ, ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರು, ಎಲ್ಲರ ಮಾರ್ಗದರ್ಶಿಗಳು ಆದಂಥ ಹಿರಿಯರು ಆದಂಥ ವಿಶ್ವನಾಥ್ ಅಣ್ಣವರೇ, ಈಗ ತಾನೇ ಮಂಡ್ಯ ಜಿಲ್ಲೆಯ ಸೊಬಗ್ನ ದಾಸ್ತಿ ಮಾಡಕ್ಕೆ ಅಧಿಕೃತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆಯಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಮುಖಂಡರು ಆದಂಥ ನಿಖಿಲ್ ಕುಮಾರಸ್ವಾಮಿರವರೇ, ಇವತ್ತು ಬಹಳ ಅರ್ಜೆಂಟ್ ಆಗಿ ಈ ಒಂದು ಅಧಿಕೃತವಾದ ಒಂದು ಘೋಷಣೆ ಮಾಡಬೇಕು ಅಂತ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ನಮ್ಮ ಮುಖಂಡರಾದಂಥ ಗೌಡ್ರು ಇವತ್ತು ಬಂದಿದ್ದಾರೆ. ಅನೇಕರು ಮಾಧ್ಯಮಗಳನ್ನ ಬಳಸಿಕೊಂಡು ಅನೇಕ ರೀತಿ ಮಾತಾಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈಗ ಪಾಪ ಈಶ್ವರಪ್ಪನ ಗೊತ್ತಿಲ್ಲ ದೇವೇಗೌಡರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ. ಈ ಮುಖಾಂತರ ಹೇಳ್ತೀನಿ, ಈ ರಾಜ್ಯದ ಪ್ರತಿಯೊಬ್ಬ ರೈತ ಮಕ್ಕಳು ಕೂಡ ದೇವೇಗೌಡರ ಮಕ್ಕಳೇ. ಎಷ್ಟು ಜನ ಮಕ್ಕಳು ದೇವೇಗೌಡರಿಗೆ ಅಂತ ಈಶ್ವರಪ್ಪನ ಗೊತ್ತಿಲ್ಲ. ಎಲ್ಲ ಇವತ್ತು ಹಗುರವಾಗಿ ಮಾತಾಡ್ತಕ್ಕಂಥ ಜನಕ್ಕೆ ಈ ರಿಸಲ್ಟ್ ಬಹಳ ಬುದ್ಧಿ ಕಲಿಸುವಂತ ದಿನಗಳಿದೆ. ಬಂಧುಗಳೇ, ನಮ್ಮ ಜಿಲ್ಲೆ ಸ್ವಲ್ಪ ಭಾವನೆಗಳಿಗೆ ಒಳಗಾಗ್ತೀವಿ ನಾವು ಮೊದಲಿಂದನೂ. ಆ ಕಾರಣದಿಂದನೇ ಅನೇಕ ನೋವುಗಳನ್ನು ಅನುಭವಿಸಿದ್ದೀವಿ. ನಿಮಗೆಲ್ಲ ಗೊತ್ತು, ಕಳೆದ 15-20 ವರ್ಷಗಳಿಂದ ನಾವು ಇದೇ ತರದ ಭಾವನೆಗಳಿಗೆ ಒಳಗಾಗಿ ಅನೇಕ ನೋವುಗಳು ತಿಂದಿದ್ದೀವಿ. 25 ವರ್ಷಗಳಿಂದ ಮಂಡ್ಯ ನಗರ ಆಗ್ಬೋದು, ಮಂಡ್ಯ ಜಿಲ್ಲೆ ಆಗ್ಬೋದು, ಬಹುಶಃ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳಾಗಿದೆ ಅನ್ನೋದು ಬಿಟ್ರೆ ಬೇರೆ ಇನ್ಯಾವುದೇ ಕೆಲಸ ಕಾರ್ಯಗಳು 25 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಸರಿಯಾಗಿ ಬಂದಿಲ್ಲ. ನಾವು ಈ ಭಾವನೆಗಳಿಗೆ ಒಳಗಾಗಿ ನಾವು ಅನೇಕ ವರ್ಷಗಳನ್ನ ಕಳ್ಕೊಂಡಿದ್ದೀವಿ. ಮತ್ತೆ ಈ ಭಾವನೆಗಳಿಗೆ ಒಳಗಾಗಿ ಇನ್ನೆಷ್ಟು ವರ್ಷ ನಾವು ಕಳ್ಕೊಳ್ಳೋಣ? ಬಹಳ ಸೂಕ್ಷ್ಮವಾದ ವಿಚಾರ ಇದೆ. ಈಗಾಗಲೇ ನಿಮ್ಗೆ ಅವಕಾಶ ಕೊಟ್ಟಾಗಿದೆ. 10-15 ವರ್ಷ ಅಧಿಕಾರದಲ್ಲಿದ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರಿ, ಎಲ್ಲಾ ಅಧಿಕಾರವೂ ನಿಮ್ಮ ಕೈಲೇ ಇತ್ತು. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ. ವ್ಯಾಮೋಹಕ್ಕೆ ಬಲಿಯಾಗಿ ಮತ್ತೆ ನಾವು ತಪ್ಪುಗಳು ಮಾಡ್ಕೊಳ್ಳೋದು ಬೇಡ. ಬಂಧುಗಳೇ, ಇವತ್ತು ಕುಮಾರಣ್ಣ ನಮ್ಮ ಜಿಲ್ಲೆ ಅಭಿವೃದ್ಧಿ ಈಗಾಗಲೇ 5,000 ಕೋಟಿನ ಮಂಜೂರು ಮಾಡಿಕೊಟ್ಟಿದ್ದಾರೆ. ನಿಜ, ಸ್ವಲ್ಪ ತಡ ಆಗಿದೆ. ಇವತ್ತು ಆ ಕೆಲಸಗಳೇನಾದ್ರೂ ಹಳ್ಳಿ ಮೇಲೆ ಇಂಪ್ಲಿಮೆಂಟ್ ಆಗ್ಬಿಟ್ಟಿದ್ರೆ ಬಹುಶಃ ನೀವು ಯಾರನ್ನೂ ಒಳಗೆ ಸೇರಿಸ್ತಿರ್ಲಿಲ್ಲ. 8,731 ಕೋಟಿ ಅಣ್ಣ ಹೇಳ್ತಾ ಇದ್ದಾರೆ ಇಲ್ಲಿ. ಇವತ್ತು ಜಿಲ್ಲೆ ಒಳಗಡೆ ಯಾರನ್ನೂ ನೀವು ಸೇರಿಸ್ತಿರ್ಲಿಲ್ಲ. ಅದು ಒಳಗಡೆ ಕೆಲಸ ಶುರು ಆಗ್ಬಿಟ್ಟಿದ್ರೆ ಸ್ವಲ್ಪ ಅಣ್ಣ ತಡ ಮಾಡ್ಕೊಂಡ್ರು. ಯಾಕೆಂದ್ರೆ ರೈತರ ಸಾಲ ಮನ್ನಾ ಅದಕ್ಕೆ ಹಣ ಕಟ್ಟೋದೇ ಅವರ ಉದ್ದೇಶವಾಗಿತ್ತು. ಇವತ್ತು ಅವ್ರಿಗೆ ಸಿಕ್ಕಂತ ಈ ಅಲ್ಪ ಅವಧಿಲಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಒಂದು ಜಿಲ್ಲೆಗೆ ಕೊಡುಗೆನ ಕೊಟ್ಟಿರ್ತಕ್ಕಂಥದ್ದು. ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನಾವು ಭಾವನೆಗಳು ಬಹಳ ವರ್ಷ ಬಲಿಯಾಗಿದ್ದೀವಿ. ಸಾಕು, ಎಲ್ರಿಗೂ ಪ್ರೀತಿಸ್ತೀವಿ, ನಾವು ಎಲ್ಲರನ್ನೂ ಗೌರವಿಸ್ತೀವಿ. ನಿಜ, ಇವತ್ತು ಏನು ಅಂಬರೀಶ್ ಅವ್ರ ಕುಟುಂಬ ಇದೆ, ಅವ್ರ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಅಪಾರವಾದ ಗೌರವ ಇದೆ. ಆದ್ರೆ ಹಂಗನ್ಕೊಂಡು ಮತ್ತೆ ನಾವು 10 ವರ್ಷ ಹಿಂದಕ್ಕೆ ಹೋಗೋದು ಬೇಡ. ಈಗ ನಮ್ಮ ಕುಮಾರಣ್ಣವ್ರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತು ಯುವ ನಾಯಕ ನಿಖಿಲ್ ಕುಮಾರ್ ಅವರ ಒಂದು ಗೆಲ್ಸೋದ್ರಿಂದ ನಾವು ಕುಮಾರಣ್ಣವರ ಕೈ ಬಲಪಡಿಸಬಹುದು. ಆ ಮುಖಾಂತರ ದೆಹಲಿಯಲ್ಲಿ ನಮ್ಮ ಪ್ರತಿನಿಧಿನ ಬಹಳ ಬಲಿಷ್ಠವಾಗಿ ನಾವು ಬೆಳೆಸ್ಕೋಬಹುದು. ನಮ್ಮ ಹಕ್ಕು ಬಾಧ್ಯತೆಗಳಿಗೆ ಹೋರಾಡ್ತಕ್ಕಂಥ ಒಬ್ಬ ಯುವಕನ್ನ ನಾವು ಸೃಷ್ಟಿ ಮಾಡಬಹುದು ಅಂತ ಈ ಮೂಲಕ ಹೇಳ್ತಾ, ಅನೇಕ ಮುಖಂಡರು ಮಾತಾಡೋದಿದೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಇರಬೇಕು. ಅವ್ರಿಗೆ ನೀವೆಲ್ಲ ಹರಿಸಿ ಗೆಲ್ಸ್ಕೊಡ್ಬೇಕು. ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.